ದೇಶದ ಧೈರ್ಯಶಾಲಿ ಗೃಹ ಸಚಿವ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಕಲಾಪಕ್ಕೆ ಯಾಕೆ ಬರ್ತಾ ಇಲ್ಲ? ನಮ್ಮದೇ ಮೂಗಿನ ತುದಿಯಲ್ಲಿ ಘಟನೆ ನಡೀತಾ ಇದ್ರು ಅವರಿಗೆ ಮಾಹಿತಿಯೇ ಇಲ್ಲದಿರಬೇಕು, ಹಾಗಿದ್ರೆ ಅವರು ಅಸಮರ್ಥ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. या होम मिनिस्टर को मालूम ही नहीं था कि गोली चल रही है, उसका मतलब है कि ही इज इनकॉम्पिटेंट, अदरवाइज ही ऑर्डर्ड इट. ಇದು ಅಪರಾಧ ಪ್ರಜ್ಞೆಯ ಮೌನಾನ ಅಥವಾ ವಿಪಕ್ಷಗಳ ನರೇಟಿವ್ ಅನ್ನ ಉಲ್ಟಾ ಮಾಡೋದಕ್ಕೆ ಹೆಣೆದಿರೋ ಚಾಣಾಕ್ಷ ತಂತ್ರನ? जिम्मेवारी उसकी होती है जो सीनियर मोस्ट ऑफिसर वहां होता है, और सीनियर मोस्ट ना भी होना, जो मौके को सफर कर रहा है उसके हाथ में फैसला होता है कि वो इसको अनलॉफुल असेंबली को कैसे डिस्पर्स करे. वो तो कई बार अपने सीनियर का ऑर्डर की भी नहीं वेट करता. होम मिनिस्टर तो बहुत दूर की बात है. ಹಾಗಾದ್ರೆ ಕಿರಣ್ ಬೇಡಿ ಅವರು ಹೇಳ್ತಾ ಇರೋದು ನಿಜಾನಾ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರ ನಡೆ ಏನಾಗಿರಬಹುದು? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ, ನಾನ್ ಪ್ರತಿಮಾ. ವೀಕ್ಷಕರೇ, ದೇಶದ ಧೈರ್ಯಶಾಲಿ ಗೃಹ ಸಚಿವ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಕಲಾಪಕ್ಕೆ ಯಾಕೆ ಬರ್ತಾ ಇಲ್ಲ? ಅವ್ರು ಏನೂ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಸಂಸತ್ತಿಗೆ ಹಾಜರಾಗೋದಕ್ಕೆ ಹಿಂಜರಿತಾ ಇರೋದಾದ್ರೂ ಯಾಕೆ? ಸಂಸತ್ತಿನ ಸಂಕೀರ್ಣದಲ್ಲಿ ನಿಂತ್ಕೊಂಡು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೇರವಾಗಿ ಒಂದಷ್ಟು ಸವಾಲೆಸಿತಾ ಇದ್ದಾರೆ. ವಿದ್ಯಾರ್ಥಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕಾರ್ಯಾಚರಣೆ ಹಾಗೆ ಪೆಲೆಟ್ ಗನ್ ಬಳಕೆ ವಿಚಾರ ಈಗ ಇಡೀ ದೇಶದ ರಾಜಕೀಯ ಅಂಗಳದಲ್ಲಿ ಬೆಂಕಿ ಹೊತ್ತಿಸ್ತಾ ಇದೆ. ಹಾಗೆ ಸುಗಮ ಕಲಾಪ ನಡೆಯೋದಕ್ಕೂ ಕೂಡ ಅಡ್ಡಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಪ್ರಕಾರ ಗೃಹ ಸಚಿವರ ಮುಂದೆ ಈಗ ಎರಡೇ ಆಯ್ಕೆಗಳಿರೋದಂತೆ. ಒಂದು, ಪ್ರತಿಭಟನಾಕಾರರ ಮೇಲೆ ಕಾರ್ಯಾಚರಣೆಗೆ ಗೃಹ ಸಚಿವರೇ ಆದೇಶವನ್ನ ಕೊಟ್ಟಿರಬೇಕು, ಹಾಗಿದ್ರೆ ಅವರು ಅಪರಾಧಿ ಅಂತ. ಇಲ್ಲ ಅಂದ್ರೆ ತಮ್ಮದೇ ಮೂಗಿನ ತುದಿಯಲ್ಲಿ ಘಟನೆ ನಡೀತಾ ಇದ್ರು ಅವರಿಗೆ ಮಾಹಿತಿಯೇ ಇಲ್ಲದಿರಬೇಕು, ಹಾಗಿದ್ರೆ ಅವರು ಅಸಮರ್ಥ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. मैंने तो सिर्फ ये पूछा है कि दो ही ऑप्शन हो सकते हैं. एक ऑप्शन की होम मिनिस्टर ने ऑर्डर दिया, दूसरा ऑप्शन की होम मिनिस्टर को मालूम नहीं था कि फायरिंग होगी. इन फर्स्ट केस ही इज कल्पेबल, इन सेकंड केस ही इज इनकॉम्पिटेंट. इट कैन ओनली बी वन ऑफ टू. दूसरा तो हो ही नहीं सकता. या होम मिनिस्टर को मालूम ही नहीं था कि गोली चल रही है, उसका मतलब है कि इज इनकॉम्पिटेंट, अदरवाइज ही ऑर्डर्ड इट, इन विच केस इज कल्पेबल. मैं यही बोल रहा हूँ, तीसरी बात तो ही नहीं. लॉजिक है ना सर? बीजेपी ये भी कह रही है, मांग कर रहा है. एंड देखिए, सदन में भी नहीं आए. व्हाई इज ही नॉट कमिंग? सपोजिटली ब्रेव होम मिनिस्टर ऑफ इंडिया, व्हाई इज ही नॉट इन द हाउस? If he is not done anything, if he is not done anything, अगर कुछ नहीं किया, कोई ऑर्डर नहीं दिया, तो फिर सफाई दे दे कि मैंने ऑर्डर नहीं दिया. देखिए, मेन चीज है कि मेरा हक बनता है पार्लियामेंट में बोलने का, और ये मुझे हक दिया जाना चाहिए. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಇಡೀ ವಿಪಕ್ಷಗಳ ಕೂಗು ಒಂದೇ ಆಗಿರೋದು, ಅಮಿತ್ ಶಾ ಸಂಸತ್ತಿಗೆ ಬಂದು ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತ. ಆದ್ರೆ ದಿನಗಳು ಕಳೆದ್ರೂ ಕೂಡ ಅಮಿತ್ ಶಾ ಈ ವಿಚಾರದಲ್ಲಿ ಇನ್ನೂ ಯಾಕೆ ಸೈಲೆಂಟ್ ಆಗಿದ್ದಾರೆ? ಇದು ಅಪರಾಧ ಪ್ರಜ್ಞೆಯ ಮೌನಾನ ಅಥವಾ ವಿಪಕ್ಷಗಳ ನರೇಟಿವ್ ಅನ್ನ ಉಲ್ಟಾ ಮಾಡೋದಕ್ಕೆ ಹೆಣೆದಿರೋ ಚಾಣಾಕ್ಷ ತಂತ್ರನ? ಸೊ ಅಮಿತ್ ಶಾ ಮುಂದೆ ಈಗ ಸದ್ಯಕ್ಕೇನೇನು ಆಯ್ಕೆಗಳಿದೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲಿಗೆ ಅಮಿತ್ ಶಾ ಅವರನ್ನ ವಿಪಕ್ಷಗಳು ಹೇಗೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡ್ತಾ ಇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿರುವಂತಹ ಲಾಠಿ ಚಾರ್ಜ್ ಹಾಗೆ ಪೆಲೆಟ್ ಗನ್ ಅಶ್ರುವಾಯು ಬಳಕೆ ವಿಚಾರವನ್ನ ವಿಪಕ್ಷಗಳು ಕೇವಲ ಸ್ಥಳೀಯ ಕಾನೂನು ಸುವ್ಯವಸ್ಥೆಯಾಗಿ ನೋಡ್ತಾ ಇಲ್ಲ, ಇದನ್ನ ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದ ವೈಫಲ್ಯ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಇಲ್ಲಿ ಅಪರಾಧ ಪ್ರಜ್ಞೆಯ ಆರೋಪ ಅಂತ ಮೊದಲನೇದು ಹೇಳೋದಾದ್ರೆ, ಇಲ್ಲಿ ಅಮಿತ್ ಶಾ ಅವರು ಸಂಸತ್ತಿಗೆ ಬರದೇ ಇರೋದನ್ನೇ ವಿಪಕ್ಷಗಳು ತಮ್ಮ ಮುಖ್ಯ ಅಸ್ತ್ರ ಮಾಡ್ಕೊಂಡಿರೋದು. ಅಪರಾಧ ಪ್ರಜ್ಞೆ ಕಾಡ್ತಾ ಇರೋದಕ್ಕೇನೆ ಅವರು ಕಲಾಪದಿಂದ ಓಡ್ ಹೋಗ್ತಾ ಇದ್ದಾರೆ ಅನ್ನೋ ನರೇಟಿವ್ ಅನ್ನ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಬಲವಾಗಿ ಹಬ್ಬಿಸ್ತಾ ಇದ್ದಾರೆ. ಇನ್ನೊಂದು ಕ್ಷಮಾಪಣೆಯ ಒತ್ತಾಯ.
ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗೋದಕ್ಕೆ ಆದೇಶ ಕೊಟ್ಟಿದ್ಯಾರು ಅಂತ ಪ್ರಶ್ನೆ ಮಾಡ್ತಾ ಇರೋ ವಿಪಕ್ಷಗಳು ಗೃಹ ಸಚಿವರು ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತಾನೂ ಪಟ್ಟು ಹಿಡಿದಿವೆ. ಖರ್ಗೆ ಅವರು ಈಗ ರೀಸೆಂಟ್ ಆಗಿ ಹೇಳಿದ್ರು, ನಮಗೆ ಅಮಿತ್ ಶಾ ಬಂದು ಕ್ಷಮೆ ಕೇಳೋದು ಬೇಡ, ಅವರ ರಾಜೀನಾಮೆಯೇ ಬೇಕು ಅನ್ನೋ ಹಂತಕ್ಕೆ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ವಿಪಕ್ಷಗಳ ಲೆಕ್ಕಾಚಾರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಮಿತ್ ಶಾ ಅವರನ್ನ ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳೋದು, ಹಾಗೆ ಯುವ ಜನತೆಯ ಅಸಮಾಧಾನವನ್ನ ಸರ್ಕಾರದ ವಿರುದ್ಧ ತಿರುಗಿಸೋದು. ಆದರೆ ರಾಹುಲ್ ಗಾಂಧಿಯವರ ಈ ಅಪರಾಧಿ ಅಥವಾ ಅಸಮರ್ಥ ಅನ್ನುವಂಥ ಥಿಯರಿಯನ್ನ ದೇಶದ ಮೊದಲ ಮಹಿಳಾ IPS ಅಧಿಕಾರಿ, ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಕಿರಣ್ ಬೇಡಿ ಅವರ ಪ್ರಕಾರ ವಿಪಕ್ಷಗಳು ಮಾಡ್ತಾ ಇರೋ ಆರೋಪವೇ ಕಾನೂನು ಬಾಹಿರ, ಹಾಗೆ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ. ಯಾಕೆ ಗೊತ್ತಾ? ಸ್ಥಳೀಯ ನಿರ್ಧಾರ ಅನ್ನೋದು ಇಲ್ಲಿ ಅಂದ್ರೆ ಆನ್ ಫೀಲ್ಡ್ ಕಮಾಂಡಿಂಗ್ ಅಂತ ಇರುತ್ತಲ್ಲ, ಆ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಕೈ ತಪ್ಪಿದಾಗ ಸ್ಥಳದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಆ ಭಾಗದ ಕಮಾಂಡರ್ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಯೇ ಹೊರತು ಮಂತ್ರಾಲಯದಲ್ಲಿ ಕೂತಿರುವಂತಹ ಗೃಹ ಸಚಿವರಲ್ಲ ಅಂತ. ಹಾಗೆ ಇಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಅಂದ್ರೆ ಗಲಭೆ ಅಥವಾ ಅಕ್ರಮ ಗುಂಪು ಸೇರಿದಾಗ ಪೊಲೀಸರು ತಮ್ಮ ತರಬೇತಿಯ SOP ಪ್ರಕಾರ ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ತಾರೆ. ಇದಕ್ಕೆ ಗೃಹ ಸಚಿವರ ಆದೇಶದ ಅಗತ್ಯನೇ ಇರೋದಿಲ್ಲ. ಜವಾಬ್ದಾರಿ ಯಾರದ್ದು ಇಲ್ಲಿ? ಕಾರ್ಯಾಚರಣೆ ಸರಿನೋ ತಪ್ಪೋ ಅನ್ನೋದನ್ನ ಇಲಾಖೆಯ ಆಂತರಿಕ ತನಿಖೆ ನಿರ್ಧಾರ ಮಾಡುತ್ತೆ. ಅದನ್ನ ಬಿಟ್ಟು ಅದಕ್ಕೆಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಕ್ಷಮೆ ಕೇಳಬೇಕು ಅಂತ ಹೇಳೋದು ಬ್ರಿಟಿಷ್ ಕಾಲದ ರಾಜಕೀಯ ತಂತ್ರ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಿರಣ್ ಬೇಡಿ ಅವರು ಹೇಳ್ತಾ ಇರೋದು ನಿಜಾನಾ? लॉ एंड ऑर्डर में जिम्मेवारी उसकी होती है जो सीनियर मोस्ट ऑफिसर वहां होता है, और सीनियर मोस्ट ना भी होना, जो मौके को सफर कर रहा है उसके हाथ में फैसला होता है कि वो इसको अनलॉफुल असेंबली को कैसे डिस्पर्स करे। वो तो कई बार अपने सीनियर का ऑर्डर की भी नहीं वेट करता। होम मिनिस्टर तो बहुत दूर की बात है। जब अनलॉफुल असेंबली होती है, स्टाफ बिखर जाता है, प्लेटून्स बिखर जाते हैं, वो प्लेटून कमांडर की वेट नहीं करते, करो सर करो। वो उसको प्लेटून कमांडर कहता है, तुम नहीं देख रहे कि आग लगने लगी है या वो तोड़फोड़ हो रही है या किसी को चोट लग रही है, तुमको किस लिए दिया ट्रेनिंग? तुमको तुम्हारा कर्तव्य था। दैट मीन्स डिसीजन ऑफ द लॉ एंड ऑर्डर जब होती है ऐसे मौके पर, वो जो खुद ऑफिसर्स जो सीनियर्स होते हैं, जो भी सीनियर्स होते हैं, हवलदार भी होते हैं, सब इंस्पेक्टर भी होते हैं, ये उनकी ड्यूटी होती है और किसी की नहीं। कोई होम मिनिस्टर का आने का बात ही नहीं। क्या आपको लगता है कि जो ತಾಂತ್ರಿಕವಾಗಿ ಹೌದು ಅಂತಾನು ಹೇಳ್ಬೋದು. ಹಾಗೆ ಕಾನೂನಾತ್ಮಕವಾಗಿ ಗೃಹ ಸಚಿವರು ಪ್ರತಿ ಸಣ್ಣ ಪೊಲೀಸ್ ಕಾರ್ಯಾಚರಣೆಗೂ ನೇರ ಹೊಣೆಗಾರರಾಗಿರೋದಿಲ್ಲ ಅಂತ. ಹಾಗಾದ್ರೆ ಅಮಿತ್ ಶಾ ಅವರು ಕಿರಣ್ ಬೇಡಿ ಅವರಂತೆ ತಕ್ಷಣವೇ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆಯನ್ನ ಕೊಡಬಹುದಿತ್ತಲ್ವಾ? ಯಾಕೆ ಸೈಲೆಂಟ್ ಆಗಿ ಉಳಿದ್ಬಿಟ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲೇ ಇರೋದು ಅಮಿತ್ ಶಾ ಅವರ ರಾಜಕೀಯ ಚಾಣಾಕ್ಷತನ. ವಿಪಕ್ಷಗಳ ಟ್ರ್ಯಾಪ್ಗೆ ಬೀಳದೆ ಇರೋದೇ ಇಲ್ಲಿ ಅಮಿತ್ ಶಾ ಮಾಡಿರೋ ಪ್ಲಾನ್ ಅಂತ ಹೇಳಬಹುದು. ವಿಪಕ್ಷಗಳು ಸೃಷ್ಟಿ ಮಾಡಿರುವಂತಹ ಭಾವನಾತ್ಮಕ ವಾತಾವರಣದಲ್ಲಿ ಅಮಿತ್ ಶಾ ತಕ್ಷಣ ರಿಯಾಕ್ಟ್ ಮಾಡಿಬಿಟ್ರೆ ವಿಪಕ್ಷಗಳ ನರೇಟಿವ್ಗೆ ಹೆಚ್ಚು ಪ್ರಚಾರ ಸಿಗುತ್ತೆ. ಇಲ್ಲಿ ಅಮಿತ್ ಶಾ ನೇರವಾಗಿ ಕಣಕ್ಕಿಳಿಯೋ ಬದಲು JP ನಡ್ಡಾ ಹಾಗೆ ಹಿರಿಯ ನಾಯಕರ ಮೂಲಕ ಸಂಸತ್ನಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇದು ಸಾಮಾನ್ಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ. ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕಿಲ್ವಾ ಅಂತ ನಡ್ಡಾ ಈಗಾಗಲೇ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ದಾಖಲೆಗಳು ಹಾಗೆ ಮಾಹಿತಿಯ ಸಂಗ್ರಹ ಅನ್ನೋದು ಕೂಡ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಮಿತ್ ಶಾ ಸಂಸತ್ತಿಗೆ ಬಂದ್ರೆ ಬರಿಗೈಯಲ್ಲಿ ಬರೋದಿಲ್ಲ. ಪ್ರತಿಭಟನೆಯ ಹಿಂದೆ ಯಾರಿದ್ರು, ಕಿಡಿಗೇಡಿಗಳು ಆಸ್ತಿ ಪಾಸ್ತಿ ಹಾಳು ಮಾಡಿದ್ಯಾಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ವಿಡಿಯೋ ಸಾಕ್ಷಿಗಳಿವೆ, ಪ್ರತಿಭಟನಾಕಾರರ ಹಿನ್ನೆಲೆ ಏನು ಅನ್ನುವಂತಹ ಸಂಪೂರ್ಣ ಡೇಟಾ ಹಾಗೆ ಡೋಸಿಯರ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರ ನಡೆ ಏನಾಗಿರಬಹುದು? ಅವರ ಮುಂದೆ ಸದ್ಯಕ್ಕೆ ಏನೇನು ಆಯ್ಕೆಗಳಿವೆ ಅಂತ ನೋಡೋದಾದ್ರೆ, ಅಮಿತ್ ಶಾ ಸಂಸತ್ತಿಗೆ ಹಾಜರಾಗಿ ವಿಪಕ್ಷಗಳ ಪ್ರತಿಯೊಂದು ಪ್ರಶ್ನೆಗೂ ಅಂಕಿ ಅಂಶಗಳ ಸಮೇತ ಉತ್ತರ ಕೊಡೋದು. ಅದು ಹೇಗೆ? ದೆಹಲಿ ಪೊಲೀಸರ ತನಿಖಾ ವರದಿ, ಡ್ರೋನ್ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಇಟ್ಕೊಂಡು ಪ್ರತಿಭಟನೆ ಹೆಸರಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದವರನ್ನ ತಡೆದಿದ್ದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಗಲಭೆ ರಾಜಕೀಯವನ್ನ ಬಯಲು ಮಾಡೋದು. ತಮ್ಮನ್ನ ರಕ್ಷಿಸಿಕೊಳ್ಳುವಂತಹ ಬದಲು ವಿದ್ಯಾರ್ಥಿ ಪ್ರತಿಭಟನೆಗಳ ನಿರ್ವಹಣೆಗೆ ನೂತನ ಮಾರ್ಗದರ್ಶಿ ಸೂತ್ರಗಳನ್ನ ಪ್ರಕಟ ಮಾಡೋದು.
ಅದು ಹೇಗೆ ಅಂದರೆ, ಈಗ ಕಿರಣ್ ಬೇಡಿ ಸಲಹೆ ಕೊಟ್ಟ ಹಾಗೆ ಇನ್ನು ಮುಂದೆ ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸರ ಬದಲು ಸಿವಿಲ್ ಡಿಫೆನ್ಸ್ ಹಾಗೂ ಮಹಿಳಾ ಪೊಲೀಸರನ್ನ ಬಳಸಲಾಗುವುದು ಅನ್ನುವಂತಹ ಐತಿಹಾಸಿಕ ಆಡಳಿತಾತ್ಮಕ ಸುಧಾರಣೆಯನ್ನು ಘೋಷಿಸಿ ವಿಪಕ್ಷಗಳ ಬಾಯಿ ಮುಚ್ಚೋದು. ಸೊ ವಿಪಕ್ಷಗಳ ಗದ್ದಲಕ್ಕೆ ಕಿವಿಗೊಡದೆ ಆಂತರಿಕ ತನಿಖೆ ಅಂದರೆ ಇಂಟರ್ನಲ್ ಎನ್ಕ್ವೈರಿಯ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳು ಅಥವಾ ಗಲಭೆಕೋರರ ವಿರುದ್ಧ ಕ್ರಮ ಕೈಗೊಂಡು ವಿಷಯವನ್ನ ತಣ್ಣಗಾಗಿಸೋದು. ಹಾಗಾದ್ರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಗ್ರಹದಂತೆ ಇಷ್ಟೆಲ್ಲ ಆಪ್ಷನ್ಸ್ ಅಂತೂ ಅಮಿತ್ ಶಾ ಅವರ ಮುಂದೆ ಇದೆ. ಆದರೆ ಇನ್ನೊಂದು ಕಡೆ ಈ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಏನು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹಾಕ್ತಾ ಇದ್ದಾರೆ ದೇಶದ ಕ್ಷಮೆ ಕೇಳಬೇಕು ಅಂತ, ನಿಜಕ್ಕೂ ಅಮಿತ್ ಶಾ ಮುಂದಿನ ದಿನಗಳಲ್ಲಿ ಸಂಸತ್ಗೆ ಬಂದರೆ ಅಥವಾ ಮಾಧ್ಯಮ ಗೋಷ್ಠಿಯನ್ನ ಏನಾದರೂ ಮಾಡಿ ಕ್ಷಮೆ ಕೇಳ್ಬಿಡ್ತಾರಾ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಖಂಡಿತವಾಗ್ಲೂ ಇಲ್ಲ. ಅಮಿತ್ ಶಾ ಅವರ ರಾಜಕೀಯ ಇತಿಹಾಸವನ್ನು ನೋಡಿದರೆ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಕ್ಷಮೆ ಕೇಳಿದ ಉದಾಹರಣೆಯೇ ಇಲ್ಲ. ಕ್ಷಮೆ ಕೇಳಿದರೆ ಅದು ತಮ್ಮ ವೈಫಲ್ಯವನ್ನ ಒಪ್ಕೊಂಡ ಹಾಗೆ ಅನ್ನೋದು ಅವರ ಲೆಕ್ಕಾಚಾರ. ಬದಲಿಗೆ ಸಂಸತ್ತಿನ ವೇದಿಕೆಯಲ್ಲೇ ಬಂದು ನಿಂತು ವಿಪಕ್ಷಗಳ ಪ್ರತಿಯೊಂದು ಆರೋಪವನ್ನು ಉಲ್ಟಾ ಮಾಡಿ ತಮ್ಮ ಸರ್ಕಾರದ ಕಠಿಣ ಕಾನೂನು ಸುವ್ಯವಸ್ಥೆಯ ನಡೆಯನ್ನ ಸಮರ್ಥನೆ ಮಾಡಿಕೊಳ್ಳುವುದು ಅಮಿತ್ ಶಾ ಅವರ ಸ್ಟೈಲ್. ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರನ್ನ ಅಪರಾಧಿ ಅಥವಾ ಅಸಮರ್ಥ ಅಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, ಅಮಿತ್ ಶಾ ಅವರು ಸಾಕ್ಷ್ಯ ಮತ್ತು ಕಾನೂನಿನ ಅಸ್ತ್ರದ ಮೂಲಕ ವಿಪಕ್ಷಗಳನ್ನೇ ಬೋನಿಗೆ ತಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸಂಸತ್ತಿನಲ್ಲಿ ಅಮಿತ್ ಶಾ ಎಂಟ್ರಿ ಕೊಟ್ಟಾಗ ಈ ರಾಜಕೀಯ ಕಾಳಗ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ವಿಚಾರದಲ್ಲಿ ಗೃಹ ಸಚಿವರ ನಡೆ ಹೇಗಿರಬೇಕು? ರಾಹುಲ್ ಗಾಂಧಿ ಪ್ರಶ್ನೆ ಸರಿಯಾಗಿದೆಯಾ ಅಥವಾ ಕಿರಣ್ ಬೇಡಿ ಅವರ ಈ ವಿವರಣೆ ಸರಿಯಾಗಿದೆಯಾ? ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.